ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ಆಪ್ಷನ್ ಎಂಟ್ರಿನ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ KA ಹೋಮ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡ ನಂತರ ಮೊದಲನೇ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರವೇಶನ ಸೆಲೆಕ್ಟ್ ಮಾಡಿಕೊಂಡು CET 2026 ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಂತರ ಫಸ್ಟ್ ಆಪ್ಷನ್ ಇದೆಯಲ್ಲ ಡೆಮೋ ವಿಡಿಯೋ ಇದೆ, ಅದನ್ನು ಒಂದ್ಸಲಿ ನೋಡ್ಕೊಳ್ಳಿ. ಸೊ ನಿಮಗೆ ಯೂಸ್ ಆಗುತ್ತೆ. ಸೊ ಅದಾದ ನಂತರ ಬ್ಯಾಕ್ ಬಂದು ನಾವಿಲ್ಲಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಎರಡನೇ ಆಪ್ಷನ್ನು UGCET ಮೊದಲನೇ ಸುತ್ತು ಆಪ್ಷನ್ ಎಂಟ್ರಿ ಮಾಡುವ ಲಿಂಕ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿಕೊಂಡು CET ನಂಬರ್ ಥ್ರೂ ಲಾಗಿನ್ ಮಾಡ್ಬೋದು, ಅಥವಾ QR ಕೋಡ್ ಇದೆಯಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಕೂಡ ಲಾಗಿನ್ ಮಾಡ್ಬೋದು. QR ಕೋಡು ನಿಮ್ಮ CET ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು CET ನಂಬರನ್ನು ಎಂಟ್ರಿ ಮಾಡಿಕೊಂಡು ನೀವು SMS, ವಾಟ್ಸಪ್ ಅಥವಾ ಮೇಲು ಯಾವುದಕ್ಕಾದ್ರೂ OTP ತೊಗೊಂಡು ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕೊಡಿ. ಸೊ ಸೆಂಡ್ OTP ಕೊಟ್ಟ ನಂತರ ನಿಮಗೆ ವಾಟ್ಸಪ್ಗೆ ಕೊಟ್ಕೊಂಡಿದ್ದೀನಿ ನಾನು ಇವಾಗ. ಸೊ ವಾಟ್ಸಪ್ಪಲ್ಲಿ ನಿಮಗೆ ಒಂದು OTP ಬರುತ್ತೆ, ಆ OTPನ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ನಂತರ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ. ಐ ಅಂಡರ್ಸ್ಟ್ಯಾಂಡ್ ಅಂತ ಕೆಲವು ಇನ್ಸ್ಟ್ರಕ್ಷನ್ ಬರುತ್ತೆ, ಇಂಪಾರ್ಟೆಂಟ್ ನೋಟಿಸ್ ಅಂತ ಹೇಳಿ. ಸೊ ಅದನ್ನು ಕೇರ್ಫುಲ್ಲಾಗಿ ಓದ್ಕೊಂಡು ಐ ಅಂಡರ್ಸ್ಟ್ಯಾಂಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ 750 ನಾನ್ ರಿಫಂಡಬಲ್ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಸೊ ಇದನ್ನು ಪ್ರತಿಯೊಬ್ಬರೂ ಮಾಡಬೇಕು. ಸೊ ಪೇಮೆಂಟ್ ಮಾಡಿದ ನಂತರನೇ ನಿಮಗೆ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಇದು ನಾನ್ ರೀಫಂಡ್ ಆಗೋದಿಲ್ಲ. ಸೊ ನಿಮಗೆ ಈ ರೀತಿ ಆಪ್ಷನ್ ಎಂಟ್ರಿ ಡಿಸ್ಪ್ಲೇ ಇರುತ್ತೆ. ಸೊ ಇವಾಗ ನೀವೇನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಪೇ ಆಪ್ಷನ್ ಇದೆ ನೋಡಿ, ಆಪ್ಷನ್ ಎಂಟ್ರಿ ಫೀಸ್ 750, ರೆಡ್ ಕಲರಲ್ಲಿ ಪೇ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು 750ನ ಫೋನ್ಪೇ, ಗೂಗಲ್ ಪೇ, ಆನ್ಲೈನ್ ಪೇಮೆಂಟು ಯಾವುದೇ ರೀತಿನಾದರೂ ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ನಾನಿವಾಗ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ನಂತರ ಆಪ್ಷನ್ ಎಂಟ್ರಿನ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಪೇ ನಾವು ಕ್ಲಿಕ್ ಮಾಡಿ ನಂತರ ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ, ಕಾರ್ಡು, ನೆಟ್ ಬ್ಯಾಂಕಿಂಗು, UPI. ಸೊ ನಾನಿವಾಗ UPI ಥ್ರೂ ಪೇಮೆಂಟನ್ನು ಮಾಡ್ತೀನಿ. ಸೊ UPIನ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ QR ಕೋಡ್ ಬರುತ್ತೆ, ಅದನ್ನು ವ್ಯೂ ಮಾಡಿಕೊಂಡು ಸ್ಕ್ಯಾನ್ ಮಾಡಿದ್ರೆ 750 ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಮಾಡಿ ನಂತರ ಬಂದಂಥ ಅಕ್ಲಾನ್ಮೆಂಟನ್ನು ನಿಮ್ಮ ರೆಫರೆನ್ಸ್ಗೋಸ್ಕರ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೊಗೊಂಡು ಇಟ್ಕೊಳ್ಳಿ. ಸೊ ಇನ್ ಕೇಸ್ ಏನಾದ್ರೂ ಪೇಮೆಂಟ್ ಆಗಿನೂ ಆಪ್ಷನ್ ಎಂಟ್ರಿ ಓಪನ್ ಆಗಿಲ್ಲ ಅಂತ ಅಂದಾಗ ನೀವು ಆ ಸ್ಲಿಪ್ ಥ್ರೂನೇ ನೀವು ಕಂಪ್ಲೇಂಟ್ ಮಾಡಿ ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ ಆ ಉದ್ದೇಶದಿಂದ. ಸೊ ಇವಾಗ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಸೊ ಈ ಪ್ರಿಂಟನ್ನು ನೀವು ತೆಗೆದು ಇಟ್ಕೋಬೇಕಾಗತ್ತೆ. ಸೊ ನಾನು ಇದನ್ನು ಪ್ರಿಂಟ್ ಮಾಡಿ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೊತೀನಿ. ನಂತರ ಮತ್ತೆ ಹೋಮ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇವಾಗ ಆಪ್ಷನ್ ಎಂಟ್ರಿಗೆ ನೀವು ಇವಾಗ ಎಲಿಜಿಬಲ್ ಇದ್ದೀರಾ, ಮೀನ್ಸ್ ಆಪ್ಷನ್ ಎಂಟ್ರಿ ಈಗ ಓಪನ್ ಆಗುತ್ತೆ. ಸೊ ಇವಾಗ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಆ್ಯಕ್ಟಿವ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಆಪ್ಷನ್ ಎಂಟ್ರಿ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕಾಲೇಜನ್ನ ಎಂಟ್ರಿ ಮಾಡ್ತೀರಾ ಅಷ್ಟನ್ನು ಎಂಟ್ರಿ ಮಾಡ್ಕೊಳ್ಳಿ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಹೊಸದಾಗಿ ಆಪ್ಷನ್ ಎಂಟ್ರಿನ ಮೀನ್ಸ್ ಕಾಲೇಜ್ಗಳನ್ನ ಆಡ್ ಮಾಡೋಕ್ಕೆ ಬರೋಲ್ಲ. ಸೊ ಇರೋವನ್ನ ಡಿಲೀಟ್ ಅಥವಾ ಎಡಿಟ್ನ ಮಾಡ್ಕೋಬೋದು. ಸೊ ಇದು ನೀವು ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಸೊ ಅದನ್ನೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಕೋರ್ಸ್ ಥ್ರೂ ನನಗೆ ಯಾವ ಕೋರ್ಸ್ ಬೇಕೋ ಆ ಥ್ರೂನ ನಾನು ಲಾಗಿನ್ ಮಾಡ್ಕೊತೀನಿ, ಮೀನ್ಸ್ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಇವಾಗ ಫಸ್ಟ್ ಇಂಜಿನಿಯರಿಂಗ್ ಬೇಕಾಗಿರೋದು. ಸೊ ನಾನು ಇಂಜಿನಿಯರಿಂಗ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು
ನಂತರ ಕೋರ್ಸ್ ಮುಖಾಂತರನಾದರೂ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನನಗೆ ಯಾವುದೋ ಒಂದು CS ಬೇಕು ಅಲ್ವಾ, ಅಥವಾ EC, ನನಗೆ ಬೇರೆ ಬೇರೆ ಯಾವ್ದು ಬೇಕಾದ್ರೂ ನನ್ನ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಕೋರ್ಸ್ ಥ್ರೂನಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಅಥವಾ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡಿ ಆ ಕಾಲೇಜಲ್ಲಿ ಇಂತಿಂಥ ಸಬ್ಜೆಕ್ಟು, ಈಗ ಒಂದೇ ಕಾಲೇಜಲ್ಲಿ ನನಗೆ ECನೂ ಬೇಕಾಗುತ್ತೆ, CS ಬೇಕಾಗುತ್ತೆ, AI ಕೋರ್ಸು ಬೇಕಾಗುತ್ತೆ. ಸೊ ಆ ಥರ ನೀವು ಮುಂಚೆನೇ ಕಾಲೇಜ್ ಲಿಸ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಇಲ್ಲಿ. ಸೊ ನೀವು ಇಲ್ಲಿ ಕಾಲೇಜ್ ಲಿಸ್ಟ್ ಮಾಡೋದಕ್ಕಿಂತ ಮುಂಚೆನೇ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಬೇಕು ಅನ್ನೋದನ್ನು ನೀವು ಮುಂಚೆನೇ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಸೊ ಇವಾಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ನಾನಿವಾಗ ಕೋರ್ಸ್ ಥ್ರೂ ಫಸ್ಟ್ ಒಂದು ಸಲ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೀವು ಕೋರ್ಸ್ ಥ್ರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಏನು ಸಮಸ್ಯೆ ಆಗುತ್ತಪ್ಪ ಅಂತಂದರೆ ಅಲ್ಲಿ ನೀವು ಕಾಲೇಜ್ ಲಿಸ್ಟ್ ಮಾಡ್ಕೊಂಡಿದ್ದು ಗೊತ್ತಾಗಲ್ಲ ನಿಮಗೆ, ಅರ್ಥ ಆಯಿತಾ? ಸೊ ನೀವು ಕಾಲೇಜ್ ಥ್ರೂ ಆಪ್ಷನ್ ಎಂಟ್ರಿ ಮಾಡಿದ್ರೆ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ರೆ ಆ ಕಾಲೇಜಲ್ಲಿ ನಿಮ್ಗೆ ಯಾವ್ಯಾವ ಕೋರ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಈಸಿಯಾಗಿ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ನಾನಿವಾಗ ಕೋರ್ಸ್ ಥ್ರೂ ಮಾಡಿರೋದ್ರಿಂದ ತುಂಬ ಕಾಲೇಜಸ್ ಬಂದಿದೆ. ನಾನು ಇವಾಗ ಕಾಲೇಜ್ ಯಾವ ಲೀಸ್ಟ್ ಮಾಡಿದ್ರಲ್ಲಿ ಸೊ ಒಂದು ಮೇಲ್ಗಡೆ ಇರುತ್ತೆ, ಒಂದು ಕೆಳಗಡೆ ಇರುತ್ತೆ, ಆ ರೀತಿ ಲೀಸ್ಟಲ್ಲಿ ಇರುತ್ತೆ. ಸೊ ಅದರಿಂದ ನಾನೇನಪ್ಪ ಮಾಡ್ತೀನಿ ಅಂತಂದರೆ ಸೊ ನಾನು ಯಾವ್ದು ಸಿಕ್ಕಿದೆ ಅದನ್ನು ನೋಡಿಕೊಂಡು ನಾನಿವಾಗ ಕಾಲೇಜ್ ಥ್ರೂ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಕೋರ್ಸ್ ಥ್ರೂ ನಾನು ಆಪ್ಷನ್ ಎಂಟ್ರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಇದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರೋದ್ರಿಂದ ನಾನೇನಪ್ಪ ಮಾಡ್ತೀನಿ ಅಂತಂದರೆ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ಕಾಲೇಜ್ ಥ್ರೂ ನಾನು ಆಪ್ಷನ್ ಎಂಟ್ರಿನ ಮಾಡ್ಕೊತೀನಿ. ಸೊ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನನಗೆ ಇಲ್ಲಿ ಒಂದು ಕೋಡ್ ಬರುತ್ತೆ, ಕಾಲೇಜ್ ಕೋಡ್ ಇರ್ತವೆ, ಅದನ್ನು ನೀವು ಎಂಟ್ರಿ ಮಾಡಿದ್ರೆ ಸರ್ಚ್ ಈಸಿ ಆಗುತ್ತೆ. ಅಥವಾ ನೀವು ಕಾಲೇಜ್ ಹೆಸರನ್ನ ಹುಡುಕ್ತೀನಿ ಅಂತಂದರೆ ಕಾಲೇಜಸ್ ತುಂಬ ಇರುತ್ತೆ. ಸೊ ಅದರಿಂದ ನಾನು ಇವಾಗ ಕಾಲೇಜ್ ಕೋಡನ್ನ ಎಂಟ್ರಿ ಮಾಡಿ ಸೊ ಇವಾಗ ಓಪನ್ ಆಯ್ತು ನೋಡಿ. ಆ ಕಾಲೇಜು ಸೆಲೆಕ್ಟ್ ಮಾಡಿದ ನಂತರ ನನಗೆ ಆ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅದನ್ನು 1 2 3 4 ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇವಾಗ ಒಂದೇ ಕಾಲೇಜಲ್ಲಿ ನಾನು 3 ಆಪ್ಷನ್ ಬೇಕು ಅಂತಂದರೆ 1 2 3 4 ಅಂತ ಸೆಲೆಕ್ಟ್ ಮಾಡಿಕೊಂಡು ಪ್ರತಿ ಕಾಲೇಜ್ ಸೆಲೆಕ್ಟ್ ಮಾಡಿದಾಗಲೂ ನೀವು ಸೇವ್ ಆ್ಯಂಡ್ ಸಬ್ಮಿಟ್ನ ಕೊಡಬೇಕಾಗತ್ತೆ. ಈ ಕಡೆ ಕಾರ್ನರಲ್ಲಿದೆ ನೋಡಿ ಬ್ಲೂ ಕಲರಲ್ಲಿ, ಅದನ್ನು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟು ಪ್ರತಿ ಕಾಲೇಜ್ ಸೆಲೆಕ್ಟ್ ಮಾಡೋದು 1 2 3 8 ಕಾಲೇಜ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ಎರಡು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ಕಡೆಗೆ ಬರುತ್ತೆ ನೋಡಿ, ಇಲ್ಲಿ ಈ ಕಡೆ ಸೈಡು ನೀವು ಯಾವ್ಯಾವ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀರಾ, ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಅಂತ. ಸೊ ಅದಾಯಿತು. ಸೊ ನೆಕ್ಸ್ಟು ಇನ್ನೊಂದು ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಅಲ್ಲಿ ಯಾವ್ಯಾವ ಕೋರ್ಸ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸೊ ಈಗ 2 ಆದಮೇಲೆ ನೆಕ್ಸ್ಟು 3 4 ಕೊಡ್ಕೊತೀನಿ ನಾನು. ಸೊ ನೀವು ಒಂದು ಕಾಲೇಜಲ್ಲಿ 2 ಕೊಟ್ಟರೆ 2 ಆದಮೇಲೆ ನೆಕ್ಸ್ಟ್ 3 ಕೊಡಬೇಕು. ಕಾಲೇಜ್ಗೆ ಒಂದೊಂದೇ ಬರೋಲ್ಲ ಅದು. ಸೊ ನೀವು ಒಂದೊಂದು ಕೋರ್ಸಿಗೆ ಏನೇನು ತೊಗೊಳ್ತೀರಾ 1 2 3 4 ಆ ಥರ ನಿಮಗೆ ಕೌಂಟ್ ಆಗುತ್ತೆ. ಸೊ ನಾನಿವಾಗ ಸೆಕೆಂಡ್ನೇ ಕಾಲೇಜಲ್ಲಿ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಿ ಅದು 3 ಆಪ್ಷನ್ ಆಗಿದೆ. ಸೊ ಈಗ ನೆಕ್ಸ್ಟು ಇನ್ನೊಂದು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದರಲ್ಲಿ ನನಗೆ ಎಷ್ಟು ಕೋರ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ 4 5 6 ಅಂತ ಕೊಟ್ಕೊತೀನಿ. ಸೊ ನೀವು ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಎಂಟ್ರಿ ಮಾಡಿದ್ಮೇಲೆ ನೀವು ಈ ಕಡೆ 1 2 3 4 ಅನ್ನೋ ಆಪ್ಷನ್ ಇದೆಯಲ್ಲ, ನೀವು ಅಲ್ಲೂ ಬೇಕಾದರೆ 1 2 3 ಈಗ ಒಂದು ಜಾಗದಲ್ಲಿ 2 ಇರಬೇಕಿತ್ತು, ನನಗೆ 4th ಇರೋದು ಫಸ್ಟ್ ಬರಬೇಕು ಅಂತಂದರೆ ನೀವಲ್ಲಿ ನಂಬರ್ 1ಅಲ್ಲಿ ನಂಬರ್ 4 ಅಂತ ಸರ್ಚ್ ಮಾಡಿ ಅಪ್ಡೇಟ್ ಅಂತ ಕೊಟ್ಟರೆ ಅದು ನಂಬರ್ 4ಗೆ ಹೋಗುತ್ತೆ. ಮತ್ತು ನಂಬರ್ 4ಅಲ್ಲಿ ಏನಿತ್ತು ಅದನ್ನು 1 ಅಂತ ಸರ್ಚ್ ಮಾಡಿದ್ರೆ ಅದು 1ಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಅದನ್ನು ನಾನಿಲ್ಲಿ ತೋರ್ಸೋಕ್ಕೂ ಮುಂಚೆ ಫಸ್ಟ್ ಆಪ್ಷನ್ ಎಂಟ್ರಿನ ಏನೇನು ಯಾವ್ಯಾವ ಕಾಲೇಜ್ ಬೇಕು ಅದನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಮಾಡಬೇಕಾದ್ರೆ ಒಂದೇ ಸಲ ಮ್ಯಾಕ್ಸಿಮಮ್ ಕಾಲೇಜನ್ನು ಎಂಟ್ರಿ ಮಾಡ್ಕೊಳ್ಳಿ ಫಸ್ಟ್ ರೌಂಡಲ್ಲೇ. ಸೊ ತುಂಬ ಇಂಪಾರ್ಟೆಂಟ್ ಇದು. ಒಂದೇ ಫಸ್ಟ್ ರೌಂಡಲ್ಲೇ ನೀವೆಲ್ಲನೂ ಮ್ಯಾಕ್ಸಿಮಮ್ ಎಷ್ಟು ಕಾಲೇಜ್ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಅಷ್ಟು ಕಾಲೇಜನ್ನು ಲೀಸ್ಟ್ ಮಾಡಿಕೊಂಡು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ರೌಂಡು ಇನ್ ಕೇಸ್ ಈಗ ನಿಮಗೆ ಬೇಕಾದ ಕಾಲೇಜು ಫಸ್ಟ್ ರೌಂಡಲ್ಲಿ ಸಿಕ್ಕಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ನಿಮ್ಗೆ ಬೇಕಾದ ಕಾಲೇಜ್ ಸಿಗಬೇಕು ಅಂತಂದರೆ ನೀವು ಆದಷ್ಟು ಮ್ಯಾಕ್ಸಿಮಮ್ ಕಾಲೇಜಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ನೀವು ಮ್ಯಾಕ್ಸಿಮಮ್ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಸೊ
ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾದ್ರೆ ಕೆಲವು ಜಾಸ್ತಿ ಪೇಮೆಂಟು ಇರುತ್ತೆ, ಕೆಲವು ಕಮ್ಮಿ ಪೇಮೆಂಟ್ಸು ಇರುತ್ತೆ. ಸೊ ಅದರಿಂದ ನೀವು ಕಾಲೇಜ್ ನಿಮಗೆ ಇಲ್ಲಿ ನೋಡ್ಬೋದು ಲಾಗೌಟ್ ಅನ್ನೋ ಆಪ್ಷನ್ ಪಕ್ಕ ಕಾಲೇಜಸ್ ಅಂತಿದೆ. ಸೊ ನಿಮಗೆ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಮಾಡಿದ್ರೆ ನಿಮಗೆ ಪೂರ್ತಿ ಗೌರ್ಮೆಂಟ್ ಕಾಲೇಜು, ಪ್ರೈವೇಟ್ ಕಾಲೇಜು, ಆ್ಯಡೆಡ್ ಕಾಲೇಜು ಎಲ್ಲನೂ ಲೀಸ್ಟ್ ಓಪನ್ ಆಗುತ್ತೆ. ಸೊ ಆ ಲೀಸ್ಟನ್ನು ಓಪನ್ ಮಾಡಿಕೊಂಡು ನೀವು ಯಾವ್ಯಾವ ಕಾಲೇಜ್ ಬೇಕು, ನಿಮ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸಸ್ ಕಮ್ಮಿ ಇರುತ್ತೆ, ಆ್ಯಡೆಡ್ ಕಾಲೇಜಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಪೂರ್ತಿ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಅನ್ಎಡೆಡ್ ಅಂತ ಬರುತ್ತೆ, ಅದರಲ್ಲಿ ಪೂರ್ತಿ ಪ್ರೈವೇಟ್ ಇರುತ್ತೆ. ಸೊ ಅದು 1 lakh ಅಬೋವ್ ಇರುತ್ತೆ. ಸೊ ನಿಮಗೆ ಯಾವ ರೀತಿ ನಿಮ್ಮ ಕನ್ವೀನಿಯೆಂಟು ಆ ರೀತಿ ಫೀಸ್ ಸ್ಟ್ರಕ್ಚರನ್ನು ನೀವು ನೋಡಿಕೊಂಡು ನೀವು ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿವಾಗ ಸೆಲೆಕ್ಟ್ ಮಾಡ್ತಿರೋ ಕಾಲೇಜೆಲ್ಲ ಮ್ಯಾಕ್ಸಿಮಮ್ ಜಾಸ್ತಿ ಅಮೌಂಟದ್ದು ಇರೋದ್ರಿಂದ ನಾನು ಎಲ್ಲನೂ 1 by 1 ಚೆಕ್ ಮಾಡ್ಕೊತಿದ್ದೀನಿ. ಸೊ ನೀವು ಆ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾಕಪ್ಪ ಅಂತ ಅಂದರೆ ಅಲ್ಲೇ ತೋರಿಸುತ್ತೆ ಆಡೆಡ್ ಕಾಲೇಜ್, ಗೌರ್ನಮೆಂಟ್ ಆಡೆಡ್ ಕಾಲೇಜ್, ಪ್ರೈವೇಟ್ ಆಡೆಡ್ ಕಾಲೇಜ್, ಪ್ರೈವೇಟ್ ಅನ್ಎಡೆಡ್ ಕಾಲೇಜ್ ಮತ್ತು ಗೌರ್ಮೆಂಟ್ ಕಾಲೇಜು. ಸೊ ಅಷ್ಟೂ ಲೀಸ್ಟನ್ನು ಬರುತ್ತೆ. ಸೊ ನೀವು ಅದರಿಂದ ಆ ಲೀಸ್ಟನ್ನು ನೋಡಿ ಅದರಲ್ಲಿ ನಿಮ್ಗೆ ಯಾವ್ಯಾವ ಕಾಲೇಜಸ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಾನಿವಾಗ ಸುಮ್ಮನೆ ಕಾಲೇಜ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಫೀಸ್ ಎಷ್ಟೆಷ್ಟು ಅಂತ ಗೊತ್ತಿಲ್ಲದೆ ಇರೋದ್ರಿಂದ. ಸೊ ಅದರಿಂದ ನನಗಿಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ. ಓಪನ್ ಮಾಡಿ ನೋಡಿ. ಸೊ ಅದರಿಂದ ನಾನೇನಪ್ಪ ಮಾಡ್ತೀನಿ ಅಂತಂದರೆ ಮತ್ತೆ ಹೋಗಿ ಆ ಕಾಲೇಜ್ ಲಿಸ್ಟ್ನ ಒಂದು ಡೌನ್ಲೋಡ್ ಮಾಡಿಕೊಂಡು ನಂತರ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಬಂದು ಆಪ್ಷನ್ ಎಂಟ್ರಿನ ಮಾಡ್ಕೊತೀವಿ. ಸೊ ಇವಾಗ ನಿಮಗೆ ತೋರಿಸೋದಕ್ಕೆ ಕೆಲವು ಕಾಲೇಜಸ್ನ ಇವಾಗ ಆಪ್ಷನ್ ಎಂಟ್ರಿಗೆ ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಪರ್ಪಸ್ ನಿಮ್ಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿಕೊಂಡು 1 by 1 ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಸೊ ನಿಮಗೆ ವಿಡಿಯೋ ಲೆಂತಿ ಅನ್ನಿಸ್ಬೋದು. ಸೊ ಬಟ್ ನಿಮಗೆ ಕ್ಲಾರಿಫೈ ಆಗಲಿ ಅನ್ನೋ ಉದ್ದೇಶಕ್ಕೆ ಇನ್ನು ಕೆಲವು ಕಾಲೇಜ್ಗಳನ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಕೆಲವು ಟೈಮು ಕೋಡ್ನ ಎಂಟ್ರಿ ಮಾಡಿದಾಗ್ಲೂ ನೀವು ರಾಂಗಾಗಿ ಬರ್ಕೊಂಡಿದ್ರು ಸರಿಯಾಗಿ ತೋರಿಸಲ್ಲ. ಸೊ ನಾನಿವಾಗ ಮ್ಯಾಕ್ಸಿಮಮ್ ಕಾಲೇಜಸ್ ಏನು ಸೆಲೆಕ್ಟ್ ಮಾಡಬೇಕು ಅದನ್ನು ನಾನಿವಾಗ ಮಾಡಿದ್ದೀನಿ. ಸೊ ಇದನ್ನು ನಾನು ಈಗ ಸದ್ಯಕ್ಕೆ ಇಷ್ಟು ಮಾಡಿಕೊಂಡು ನಾನು ಫ್ಯೂಚರಲ್ಲಿ ಮತ್ತೆ ಆ ಕಾಲೇಜಸ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ನಾನು ಏನು ಕಾಲೇಜಸ್ನ ಆ್ಯಡ್ ಮಾಡಿದ್ದೀನಿ ಅದನ್ನು ಪ್ರಿಂಟೌಟ್ ತೊಗೊಂಡು ಫ್ಯೂಚರ್ ರೆಫರೆನ್ಸಿಗೆ ಇಟ್ಕೊಂಡು ಸೊ ಮತ್ತೆ ನಾನು ಕಾಲೇಜ್ ಲಿಸ್ಟನ್ನ ಮಾಡಿಕೊಂಡು ಮತ್ತೆ ಆಪ್ಷನ್ ಎಂಟ್ರಿನ ಮಾಡ್ಕೊತೀನಿ. ಸೊ ನೀವು ಇದೇ ರೀತಿ ನಾನು ಏನು ತೋರಿಸೋದೆ ಅದೇ ರೀತಿ ಆಪ್ಷನ್ ಎಂಟ್ರಿನ ಮಾಡಿಕೊಂಡು ನಿಮಗೆ ಬೇಕಾದಂಥ ಕಾಲೇಜನ್ನು ಇಲ್ಲಿ ಆಪ್ಷನ್ 1 2 3 4 ಅಂತಿದೆಯಲ್ಲ ಅದನ್ನು ನೀವು ಎಡಿಟ್ ಮಾಡಿಕೊಂಡು 4 5 6 ಇರೋದನ್ನು 1 2 3 ಮಾಡ್ಕೋಬೋದು. ಸೊ ಇದಿಷ್ಟು ಆಗಿತ್ತು ಆಪ್ಷನ್ ಎಂಟ್ರಿ
ಮಾಡುವ ಸಂಪೂರ್ಣ ವಿಧಾನ. ಸೊ ಯಾವುದೇ ರೀತಿ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀನಿ, ನಾನು ಕ್ಲಾರಿಫೈ ಮಾಡಿಕೊಡ್ತೀನಿ. ಸೊ ಇದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.